ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಂಸಸ್ತನೋಭಿರ್ವ್ಯಾಶೇಮ ದೇವಹಿತಂ ಯದಾಯುಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸೆಪ್ಟೆಂಬರ್ ತಿಂಗಳ ಧನುಸು ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ನೋಡಿ, ಧನುಸು ರಾಶಿಗೆ ಯಾವ ಥರದ ಅನುಕೂಲ ಪ್ರತಿಕೂಲ ಇದೇ ನಾವು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು. ಪ್ರತಿಯೊಬ್ಬರು ರಾಶಿ ಭವಿಷ್ಯ ನೋಡಬೇಕಾದ್ರೆ ಈ ತಿಂಗಳಾದರೂ ನನಗೆ ಚೆನ್ನಾಗಿರುತ್ತಾ, ಅಥವಾ ಈ ತಿಂಗಳಲ್ಲಿ ಏನಾದರೂ ಪಾಸಿಟಿವ್ಸ್ ಇದೆಯಾ, ನೆಗೆಟಿವ್ಸ್ ಇದೆಯಾ ಅಂತೆಲ್ಲ ಅನಾಲಿಸಿಸ್ ಮಾಡುವಂಥ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು ನಮ್ಮಲ್ಲಿ ಇರತಕ್ಕಂಥ ಮೊದಲಿಂದ ಬಂದಿರತಕ್ಕಂಥ ಆಚಾರ. ಸರಿ, ಅದೇ ಆಚಾರದ ವಿಚಾರವಾಗಿ ನಾವು ತಿಳ್ಕೊಳ್ಳೋದಾದರೆ ಧನುಸು ರಾಶಿಗೆ ಗುರುಬಲ ಇಲ್ಲ. ರಾಶ್ಯಾಧಿಪತಿ ಗುರು ಷಷ್ಠ ಸ್ಥಾನದಲ್ಲಿ 6ನೇ ಮನೆಯಲ್ಲಿದ್ದು ಋಣ ರೋಗ ಶತ್ರು ಸ್ಥಾನದಲ್ಲಿದ್ದಾರೆ. ಅಂದರೆ ಋಣ ಅಂದರೆ ಸಾಲದ ಸ್ಥಾನದಲ್ಲಿ, ರೋಗ ಅಂತಂದರೆ ಆರೋಗ್ಯವನ್ನು ಕೆಡಿಸುವಂಥದ್ದು, ಮತ್ತು ಶತ್ರುವನ್ನು ಉತ್ಪತ್ತಿ ಮಾಡುವಂಥ ಸ್ಥಾನದಲ್ಲಿದ್ದಾರೆ. ಆದರೂ ಗುರು ನಿಮ್ಮ ರಾಶ್ಯಾಧಿಪತಿ ಆದ್ದರಿಂದ ಅದರ ತೀವ್ರತೆ ಸ್ವಲ್ಪ ಕಡಿಮೆ ಇರುತ್ತೆ. ಬೇರೆಯವ್ರಿಗಾದರೆ ಸ್ವಲ್ಪ ಜಾಸ್ತಿ ಇರುತ್ತೆ, ನಿಮಗಾದರೆ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ನೀವು ಅದರ ಬಗ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗಲೂ ನಿಮಗೆ ಗುರುವಿಂದ ಯಾವುದೂ ಕೆಟ್ಟದ್ದಿಲ್ಲ, ಹಾಗಂತ ಒಳ್ಳೆಯದನ್ನು ಅಪೇಕ್ಷೆ ಪಡಲಿಕ್ಕೆ ಆಗಲ್ಲ. ಧನುಸು ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶುಭ ಕಾರ್ಯ ಅನ್ನುವಂಥದ್ದು ಇಲ್ಲ. ಸಣ್ಣ ಪುಟ್ಟ ಪೂಜೆ, ಹೋಮ ಇತ್ಯಾದಿಗಳನ್ನು ಮಾಡ್ಕೋಬೋದೇ ಬಿಟ್ಟರೆ ದೊಡ್ಡ ಪ್ರಮಾಣದ ವಿಗ್ರಹ ಪ್ರವೇಶಗಳಾಗಲಿ ಅಥವಾ ವಿವಾಹ ಆಗಲಿ ಇತ್ಯಾದಿಗಳೇನಕ್ಕೂ ನೀವು ಅಷ್ಟೊಂದು ಪ್ರಯತ್ನ ಪಡೋದು ಉತ್ತಮ ಅಲ್ಲ. ಕಾರಣ ಗುರುವಿನ ಒಂದು ಬಲ ಅನ್ನುವಂಥದ್ದು ಇಲ್ಲ. ಸರಿ, ಇನ್ನು ಶನಿ ಬಂದು ವಕ್ರಸ್ಥಿತಿಲಿ ಇದ್ದಾರೆ. ಈಗ ವಕ್ರಿಯಾಗಿ ದ್ವಿತೀಯ ಭಾವಕ್ಕೆ ಬಂದಿರ ಅಂದರೆ ಸ್ಮಾಲ್ ಸೈಜ್ 7.5 ಅಂತ ಹೇಳ್ಬೋದು. ಸ್ವಲ್ಪ ದಿನದ ಮಟ್ಟಿಗೆ ಒಂದು 7.5 ಅಂತ ಹೇಳ್ಬೋದು. ಅಂತ ಭಯ ಪಡಬೇಡಿ. ಗುರುಗಳೇ 7.5 ಹೋಗಿ ಈಗಾಗಲೇ 1.5-2 ವರ್ಷ ಆಯಿತು, ತಿರುಗಿ 29 ವರ್ಷ ಆದಮೇಲೆ ಬರುತ್ತೆ ಅಂದ್ರಿ. ಈಗ ನೋಡಿದ್ರೆ ಸ್ಮಾಲ್ ಸೈಜ್ 7.5 ಮತ್ತೆ ಶುರುವಾಯಿತು ಅಂತಂದರೆ ಭಯ ಪಡೋ ಅವಶ್ಯಕತೆ ಇಲ್ಲ. 1-2 ತಿಂಗಳ ಮಟ್ಟಿಗೆ ಮಾತ್ರ 7.5 ಅನ್ನುವಂಥದ್ದು ಸಣ್ಣ ಪ್ರಮಾಣದಲ್ಲಿ ಅಪ್ಲೈ ಆಗುತ್ತೆ. ಅದು ಬಿಟ್ಟರೆ ದೊಡ್ಡ ಸಮಸ್ಯೆ ಏನಿಲ್ಲ. ಆದರೂ ಶನಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಧನುಸು ರಾಶಿಯವರಿಗೆ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಯಾವುದೂ ಬರಲಿಕ್ಕಿಲ್ಲ. ಏನು ಧನುಸು ರಾಶಿಯವರಿಗೆ ಒಂದು ಪಾಸಿಟಿವ್ ಅಂತಂದರೆ ಭಾಗ್ಯಸ್ಥಾನದಲ್ಲಿ 16ನೇ ತಾರೀಕಿನವರೆಗೂ ಸೂರ್ಯ ಇರ್ತಾರೆ. ಸೂರ್ಯ 9ನೇ ಮನೆ ಅಧಿಪತಿ ಆಗಿರ್ತಕ್ಕಂಥದ್ದು. 9ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿದ್ದರೆ ಇದು ಭಾಗ್ಯಸ್ಥಾನದ ಫಲಗಳನ್ನು ಹೆಚ್ಚು ಕೊಡುವಂತಹ ಸಂದರ್ಭ ಅಂತ ಹೇಳ್ಬೋದು. ಅಂತೆಯೇ ಭಾಗ್ಯಸ್ಥಾನದ ಗ್ರಹ ಆದಂಥ ಸೂರ್ಯ ನಿಮಗೆ ವಿಶೇಷವಾದಂಥ ಸ್ಥಾನಮಾನವನ್ನು, ಗೌರವವನ್ನು, ಅಧಿಕಾರದ ಪಟ್ಟವನ್ನು ಅಥವಾ ಹೊಸ ಹೊಸ ಆಪರ್ಚುನಿಟೀಸನ್ನು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಿಮಗೆ ಪಾಸಿಟಿವನ್ನು ತಂದುಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. 16ನೇ ತಾರೀಕಿನವರೆಗೂ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ. 16ನೇ ತಾರೀಕು ನಂತರ ಭಾಗ್ಯಾಧಿಪತಿ ದಶಮ ಸ್ಥಾನದಲ್ಲಿ, ಅಂದರೆ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ. ಸ್ವಲ್ಪ ನೋಡಿ, 16ನೇ ತಾರೀಕುವರೆಗೂ ನೀವು ಸ್ವಲ್ಪ ಫ್ಯಾಮ್ಲಿಗೆ ಟೈಮ್ ಕೊಡೋದು ಅಥವಾ ಅಲ್ಲಿ ಇಲ್ಲಿ ಹೋಗಿ ಬರುವಂಥದ್ದು, ಸುತ್ತಾಡುವಂಥದ್ದು, ರಜೆಗಳು ಹಾಕುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. 16ನೇ ತಾರೀಕು ಆದಮೇಲೆ ಸ್ಟ್ರಿಕ್ಟ್, ಒಂದೇ ದಿನ ರಜಾ ಇಲ್ಲ, ಒಂದೇ ಒಂದು ಕೆಲಸನೂ ಪೆಂಡಿಂಗ್ ಇರಲ್ಲ, ಪಟ 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 ಅಂತ ಮಾಡ್ಕೊಂಡು ಹೋಗ್ತೀರಿ. ಆ ಪಾಸಿಟಿವ್ಸ್ ಉತ್ಪತ್ತಿ ಆಗುತ್ತೆ. ಆ್ಯಂಡ್ ಉದ್ಯೋಗದಲ್ಲಿ ನಿಮಗೆ ಹೊಸ ಉದ್ಯೋಗ ನಿರೀಕ್ಷೆ ಇರತಕ್ಕಂಥವ್ರಿಗೆ ಸಿಕ್ಕುತ್ತೆ. ಇರೋ ಉದ್ಯೋಗದಲ್ಲಿ ಪ್ರಮೋಷನ್ನು, ಇನ್ಕ್ರಿಮೆಂಟು ಸಿಗೋದು. ಸ್ವಲ್ಪ ಮಟ್ಟಿಗೆ ನಿಮ್ಮ ಹಿರಿಯರಿಂದ, ಅಂದರೆ ನೀವು ಕೆಲಸ ಮಾಡ್ತಾರಂಥ ಜಾಗದಲ್ಲಿ ನಿಮ್ಮ HR ಆಗ್ಬೋದು ಅಥವಾ CEO ಆಗ್ಬೋದು, ಯಾರ್ದಾದ್ರೂ ಗಮನಕ್ಕೆ ನೀವು ಬರ್ತೀರಾ ಅಂದರೆ ಪಾಸಿಟಿವ್ ಆಗಿ ಬರ್ತೀರಾ. ಅದರಿಂದ ನಿಮಗೆ ಹೆಚ್ಚು ಉಪಯೋಗಗಳು ನಾವು ಕಾಣ್ಬೋದು. ಓವರಾಲ್ ನೋಡಿದಾಗ ಅದು ಪಾಸಿಟಿವ್ ಅಂತಲೇ ನಾವು ತೊಗೊಬಿಟ್ರೆ ನೆಗೆಟಿವ್ ಆಗಲಿಕ್ಕೆ ಯಾವುದೇ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಆ್ಯಂಡ್ ಇನ್ನು ಒಂದು ಹಂತಕ್ಕೆ ನಾವು ತಿಳಿಬೇಕಾದ ವಿಷಯ ಏನಂತಂದರೆ ಗ್ರಹಸ್ಥಿತಿಗಳ ಅನುಸಾರವಾಗಿ ಬುಧನ ಒಂದು ಫಲ. ಬುಧ 23ನೇ ತಾರೀಕಿನವರೆಗೂ ಭಾಗ್ಯಸ್ಥಾನದಲ್ಲೇ ಇರ್ತಾರೆ. ಬುಧನು ನಿಮಗೆ ಫಲ ನೋಡಿ. 16ನೇ ತಾರೀಕುವರೆಗೂ ಬುಧಾದಿತ್ಯ ಯೋಗ. 16ನೇ ತಾರೀಕು ನಂತರ ಸೂರ್ಯ ಬಂದು ನಿಮಗೆ ದಶಮ ಸ್ಥಾನಕ್ಕೆ ಬರ್ತಾರೆ. ಅಲ್ಲಿಂದ ಒಂದು 5 ದಿನ ಮಾತ್ರ ನಿಮಗೆ ಬುಧಾದಿತ್ಯ ಯೋಗ ಇರಲ್ಲ. ಅದಾದಮೇಲೆ ಕನ್ಯಾ ರಾಶಿಗೆ ಬರ್ತಾರೆ ಯಾರು, ಬುಧ. ಧನುಸು ರಾಶಿ ನಿಮಗೆ ಏನಾಗುತ್ತೆ, ವಿಶೇಷವಾದಂಥ ಭದ್ರ ಯೋಗದ ಫಲಗಳು ಹಾಗೂ ಬುಧಾದಿತ್ಯ ಯೋಗ ಅನ್ನುವಂಥ ಒಂದು ಯೋಗದ ಫಲ. ಜೊತೆಗೇನಪ್ಪ ಅಂತಂದರೆ ಸ್ವಕ್ಷೇತ್ರದಲ್ಲಿ ಉಚ್ಚ ಸ್ಥಾನದಲ್ಲಿ 100% ಎಕ್ಸಾಲ್ಟೆಡ್ ಪೊಸಿಷನಲ್ಲಿ ಬುಧ ಬರೋದ್ರಿಂದ 23ನೇ ತಾರೀಕು ನಂತರ ಅದ್ಭುತವಾದಂಥ ಸಂದರ್ಭ. ಏನೇ ಯೋಗಗಳು, ಏನೇ ಅಭಿವೃದ್ಧಿಗಳು ಎಲ್ಲವೂ ನೀವು ಕಾಣಲಿಕ್ಕೆ ನಿಮಗೆ 23ನೇ ತಾರೀಕು ನಂತರ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. 16ನೇ ತಾರೀಕುವರೆಗೂ ನಿಮಗೆ ಮಧ್ಯಮ ಇರುತ್ತೆ. 16ರಿಂದ 23 ಸ್ವಲ್ಪ ಉತ್ತಮ ಇರುತ್ತೆ. 23ನೇ ತಾರೀಕು ನಂತರ ಅತ್ಯುತ್ತಮವಾಗಿರುತ್ತೆ ಧನುಸ್ಸು ರಾಶಿಯವರಿಗೆ ಈ ತಿಂಗಳು.
ಸರಿ, ಹಾಗಿದ್ದಾಗ ಈ ಸ್ಟೆಪ್ ಬೈ ಸ್ಟೆಪ್ ಅಭಿವೃದ್ಧಿಯನ್ನು ನಾವು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಅಂತಂದರೆ, ಸ್ವಲ್ಪ ಮಟ್ಟಿಗೆ ದೇವಸ್ಥಾನದ ದರ್ಶನಗಳನ್ನು ಮಾಡುವಂಥದ್ದು, ಹಿರಿಯರ ಆಶೀರ್ವಾದ ತಗೊಳ್ಳುವಂಥದ್ದು, ಈ ಥರದ್ದು ಸ್ವಲ್ಪ ನಾವು ಹೆಚ್ಚು ಮಾಡಬೇಕಾಗುತ್ತೆ. ಅದು ಬಹಳ ಮುಖ್ಯವಾದಂಥ ಒಂದು ವಿಚಾರ. ಇನ್ನು ವೀಕ್ಷಕರೇ, ಒಂದು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ನೀವೇನೆಂದರೆ, ಶುಕ್ರನ ಫಲ. ಶುಕ್ರ ನಿಮಗೆ ಲಾಭಾಧಿಪತಿ, ರೋಗಾಧಿಪತಿ. ಲಾಭಾಧಿಪತಿ ಲಾಭಸ್ಥಾನಕ್ಕೆ ಬರ್ತಾರೆ, ಅಲ್ಲಿವರೆಗೂ ನೀಚ ಸ್ಥಾನದಲ್ಲೇ ಇರ್ತಾರೆ. 18ನೇ ತಾರೀಕುವರೆಗೂ ಶುಕ್ರ ನೀಚ ಸ್ಥಾನದಲ್ಲಿ ಇರ್ತಾರೆ. ನಾನು ಹೇಳಿದೆ ನಿಮಗೆ 16ನೇ ತಾರೀಕುವರೆಗೂ ಮಧ್ಯಮ ಇರುತ್ತೆ ಅಂದ್ರೆ. ಆದರೆ ಶುಕ್ರನಿಂದ ಈ ಹೃದಯ ಸಂಬಂಧಪಟ್ಟಂಥವ್ರು, ಹಾರ್ಟ್ ಪ್ರಾಬ್ಲಮ್ಸ್ ಇರೋರು, ಡಯಾಬಿಟಿಕ್ ಇರೋರು, ಕಿಡ್ನಿ ಇಶ್ಯೂಸ್ ಇರೋರು, ಆಮೇಲೆ BP ಇರೋರು, ಇಂಥವ್ರಿಗೆಲ್ಲ ತುಂಬ ಫ್ಲಕ್ಚುಯೇಷನ್ಸ್ ಆಗುತ್ತೆ ಈ ಮೊದಲು 18 ದಿನ, ಅಂದರೆ ಸೆಪ್ಟೆಂಬರ್ 18 ದಿನ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ನೀವು. ರೋಗಾಧಿಪತಿ ನೀಚ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗೋದು, ಹೊಸದಾಗಿ ಆರೋಗ್ಯಗಳು ಸಮಸ್ಯೆ ಉತ್ಪತ್ತಿ ಆಗುವಂಥದ್ದು, ರೋಗ ಬಾಧೆಗಳು ಹೆಚ್ಚಾಗುವಂಥದ್ದು, ಇದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ, ಕ್ಲೇಶ ಇದೆಲ್ಲ ದೂರ ಆಗದೆ ನಿಮಗೆ ನಿಮ್ಮ ಹತ್ತಿರ ಬಂದು ಕಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಾಧ್ಯವಾದಷ್ಟು ಧನ್ವಂತರಿ ಜಪವನ್ನು ಮಾಡಿ. ನೀವು ಯೂಟ್ಯೂಬಲ್ಲಿ ಧನ್ವಂತರಿ ಮಂತ್ರ ಅಂತ ಹಾಕಿದ್ರೆ ಸಿಗುತ್ತೆ. ಅದನ್ನು ಒಂದು ಪೇಪರಲ್ಲಿ ಬರ್ಕೊಂಡು ನಿತ್ಯ ಜಪ ಮಾಡಿ. ಇಲ್ಲ ಕನಿಷ್ಠ ಪಕ್ಷ ಅದನ್ನು ಕೇಳೋಕ್ಕಾದರೂ ಶುರು ಮಾಡಿ. ಅದು ಖಂಡಿತವಾಗ್ಲೂ ನಿಮಗೆ ಪಾಸಿಟಿವ್ ಆಗಿ ನಿಮಗೆ ಫಲ ಕೊಡುತ್ತೆ, ನೆಗೆಟಿವ್ ಆಗಿ ಫಲ ಕೊಡೋದಿಲ್ಲ. ಇದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಇನ್ನು ನೋಡಿ ವೀಕ್ಷಕರೇ, ಗ್ರಹ ಸ್ಥಿತಿಗಳ ಮೂಲ ಮತ್ತು ಮಧ್ಯಮ ಮತ್ತು ಅಂತ್ಯ, ಈ ಗ್ರಹದ ಡಿಗ್ರಿ ವೈಸ್ ನೋಡಿದಾಗ ಗುರು ಈಗಾಗಲೇ 24 ಡಿಗ್ರಿನ ಕ್ರಾಸ್ ಮಾಡಿಬಿಟ್ಟಿದ್ದಾರೆ. 24 ಡಿಗ್ರಿಯನ್ನು ಕ್ರಾಸ್ ಮಾಡಿದಂಥ ಗುರು ಸಪ್ತಮ ಭಾವದ ಫಲವನ್ನು ಕೊಡಬೇಕಾಗುತ್ತೆ ಧನುಸು ರಾಶಿಯವರಿಗೆ. ಅದಕ್ಕೆ ಲೆಟರ್ಲಿ ಬರೋ ತಿಂಗಳು ಅಥವಾ ಅದಕ್ಕೆ ಬರೋ ತಿಂಗಳು ಡಿಗ್ರೀಸ್ ಚೇಂಜ್ ಆಗಿ 26, 28 ಡಿಗ್ರಿಗೆ ಬಂದಾಗ ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ತೀನಿ. ಬಟ್ ಒಂದಂತೂ ಸತ್ಯ, ಧನುಸು ರಾಶಿಯವರಿಗೆ ಗುರುವಿನಿಂದ ಅತಿಶಯ ಶುಭ ಫಲಗಳು ಬರುವಂಥ ನಿರೀಕ್ಷೆ ಹತ್ತಿರದಲ್ಲೇ ಇದೆ. ಅದು ಒಂದು 2-3 ತಿಂಗಳಲ್ಲೇ ಇದೆ. ಅದ್ರ ಬಗ್ಗೆ ಮುಂದಕ್ಕೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಶುಕ್ರ ಚೆನ್ನಾಗಿಲ್ಲದೆ ಇರೋದ್ರಿಂದ ಅವರೇ ಬೇಳೆ ಅಥವಾ ಅವರೇ ಕಾಳನ್ನು ಧನುಸು ರಾಶಿಯವರು ಒಂದು 2 ಶುಕ್ರವಾರ, ಮೊದಲನೇ ಶುಕ್ರವಾರ, 2ನೇ ಶುಕ್ರವಾರ ದಾನ ಮಾಡಿದ್ರೆ ಸಾಕು. 18ನೇ ತಾರೀಕು ಶುಕ್ರ ಸ್ವಕ್ಷೇತ್ರಕ್ಕೆ ಬಂದುಬಿಡ್ತಾರೆ, ಲಾಭಾಧಿಪತಿ ಲಾಭಸ್ಥಾನಕ್ಕೆ ಬಂದುಬಿಡ್ತಾರೆ. ಅಲ್ಲಿಂದ ಎಲ್ಲ ಒಳ್ಳೆಯದೇ ತಿಳ್ಕೊಂಬಿಡಿ. 18ನೇ ತಾರೀಕುವರೆಗೂ ಸಾಧಾರಣವಾಗಿರುವಂತಹ ಧನುಸು ರಾಶಿ 18ನೇ ತಾರೀಕು ನಂತರ ಬಹಳಷ್ಟು ಉತ್ತಮವಾಗಿರುತ್ತೆ ಅಂತ ನಾವು ತಿಳಿಯಬೇಕು. ಅವರೇ ಕಾಳು ಅಥವಾ ಅವರೇ ಬೇಳೆಯನ್ನು 2 ಶುಕ್ರವಾರನೂ ದಾನ ಮಾಡುವಂಥದ್ದು ಭಾಳ ಒಳ್ಳೆಯದು. ಇದು ಗ್ರಹಸ್ಥಿತಿಗಳ ವಿಚಾರ. ಆದರೆ ಪರಂಪರೆ ಆಸ್ತಿ ವಿಚಾರದಲ್ಲಿ ಮನಸ್ಸಿಗೆ ನೆಮ್ಮದಿ, ಜಯಪ್ರಾಪ್ತಿ, ವಿದ್ಯಾರ್ಥಿಗಳಿಗೆ ಶುಭ ಫಲ, ವ್ಯಾಪಾರದಲ್ಲಿ ಉತ್ತಮವಾದಂಥ ಪ್ರಗತಿ ಇರುತ್ತೆ, ಧನಲಾಭ ಇರುತ್ತೆ, ಹಿರಿಯರ ಆಶೀರ್ವಾದ, ಕೋರ್ಟು ಕಚೇರಿಗಳಲ್ಲಿ ಜಯಪ್ರಾಪ್ತಿ, ನೂತನ ವ್ಯಕ್ತಿಗಳ ಪರಿಚಯ ಮೂಲಕ ಧನಲಾಭ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ಉತ್ತಮ ಫಲ, ಧನಲಾಭ, ಮೃಷ್ಟಾನ್ನ ಭೋಜನ, ವಾಹನ ಚಾಲನೆ ಹಾಗೂ ದೂರ ಪ್ರಯಾಣದಲ್ಲಿ ಮಾತ್ರ ಜಾಗೃತಿಯಾಗಿರಿ. ಬಂಧುಗಳು ಬರೋದ್ರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಇನ್ನು ಆಸ್ತಿ ಖರೀದಿ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ ಸ್ವಲ್ಪ ನಿಧಾನ ಮಾಡಿ, ಆತರಪಟ್ಟು ಯಾವುದೇ ಮಾತನ್ನು ಕೊಡಬೇಡಿ. ಹೆಣ್ಣು ಮಕ್ಕಳಿಗೆ ಈ ತಿಂಗಳು ಭಾಳ ಚೆನ್ನಾಗಿರುತ್ತೆ, ಹಿರಿಯರ ಆಶೀರ್ವಾದ ಚೆನ್ನಾಗಿ. ಮನರಂಜನೆ ಹಾಗೂ ಅಡಿಗೆ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ತೃಪ್ತಿ ಸಿಗುತ್ತೆ. ತಿಂಗಳ ಅಂತ್ಯದಲ್ಲಿ ಮತ್ತಷ್ಟು ಶುಭ ಫಲ. ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಉತ್ತಮವಾದಂಥ ಸಹಾಯ ನಿರೀಕ್ಷೆ. ಅನಿರೀಕ್ಷಿತವಾಗಿ ವ್ಯಾಪಾರದಲ್ಲಿ ಮತ್ತು ಉದ್ಯೋಗದಲ್ಲಿ ಲಾಭ ಪ್ರಾಪ್ತಿ. ಮತ್ತು ಕಟ್ಟಡ ನಿರ್ಮಾಣ ಮಾಡುವಂಥವ್ರು, ಈ ರೋಡ್ ನಿರ್ಮಾಣ ಮಾಡುವಂಥವ್ರು, ಇಂಜಿನಿಯರ್ಸ್ಗಳಿಗೆ, ಮತ್ತು ಈ ಏರೋಸ್ಪೇಸು, ಏರೋನಾಟಿಕ್ ರಿಲೇಟೆಡ್ ಆಗಿರ್ತಕ್ಕಂಥ ಇಂಜಿನಿಯರ್ಸ್ಗೆ ಎಲ್ಲ ಭಾಳ ಚೆನ್ನಾಗಿದೆ. ವಿದೇಶಿ ಪ್ರಯಾಣ ಮಾಡುವಂಥವ್ರಿಗೂ ತುಂಬ ಚೆನ್ನಾಗಿದೆ. ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡ್ತೀರಾ. ಒಂದು ಹಂತಕ್ಕೇನಪ್ಪ ಅಂದರೆ ಸಂತೋಷದ ವಾತಾವರಣ ನಿಮ್ಮಲ್ಲಿ ಸೃಷ್ಟಿಯಾಗುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ನೆಗೆಟಿವ್ ಏನಂತಂದರೆ ವೃಥಾ ತಿರುಗಾಟ, ಸುಮ್ಮನೆ ಸುತ್ತಾಡುವಂಥದ್ದು. ಹೊಸ ಕೆಲಸಗಳನ್ನು ಹುಡುಕ್ತಾ ಇದ್ದರೆ ಸ್ವಲ್ಪ ಹುಷಾರಾಗಿ ಆಫರ್ ಲೆಟರ್ ಬರೋವರೆಗೂ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಇರೋ ಕೆಲಸನ ರಿಸೈನ್ ಮಾಡಿ ಹುಡ್ಕಕ್ಕೆ ಹೋಗಬೇಡಿ. ಸಾಲಬಾಧೆ ಮಾಡ್ಕೋಬೇಡಿ, ಯಾಕಂದರೆ ಖರ್ಚು ಜಾಸ್ತಿ ಇರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಅಧಿಕಾರ ಏನೋ ಸಿಗುವಂಥ ಸಂದರ್ಭದಲ್ಲಿ ಭಾಳಷ್ಟು ನೋವು ದುಃಖ ಉಂಟಾಗುತ್ತೆ. ಸ್ವಲ್ಪ ಭಯದ ವಾತಾವರಣ ಇರುತ್ತೆ. ಷೇರು ವ್ಯವಹಾರಕ್ಕೆ ಈ ತಿಂಗಳು ಶುಭವಲ್ಲ ಧನುಸು ರಾಶಿಯವರಿಗೆ. ಅದನ್ನು ನೀವು ನೋಡಿಕೊಂಡು ಅನಾಲಿಸಿಸ್ ಮಾಡ್ಕೋಬೇಕು. ಓವರಾಲ್ ನೋಡಿದಾಗ ಪಾಸಿಟಿವ್ ಅನ್ನೋಂಥದ್ದು ಹೆಚ್ಚು ಕಾಣ್ತಾ ಇದೆ. ಯಾವುದೇ ಥರದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಭಗವಂತನ ಆಶೀರ್ವಾದ ತೃಪ್ತಿಯಾಗಿದೆ. ಮೇಲೂ ಹೇಳ್ತಾ ಇರೋದೆಲ್ಲ ಯಾವುದೂ ಆಗ್ತಾ ಇಲ್ಲ ಗುರುಗಳೇ, ಸ್ವಲ್ಪ ನೆಗೆಟಿವ್ ಆಗ್ತಾಯಿದೆ ಅಂದರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಕೊಂಡು ಬೇಕಾದ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ಭಗವಂತನ ಅನುಗ್ರಹ ನಿಮಗೆ ಪಾತ್ರವಾಗುತ್ತೆ.
ಓವರಾಲ್ ನೋಡಿದಾಗ ಅವರೇಕಾಳು ಅಥವಾ ಅವರೇಬೇಳೆ 2 ಶುಕ್ರವಾರ ದಾನ ಮಾಡಿದ್ರೆ ಸಾಕು. ಅದು ಬಿಟ್ಟರೆ ಇನ್ನೇನು ಅವಶ್ಯಕತೆ ಇಲ್ಲ. ಶತ್ರುಗಳನ್ನು ಉತ್ಪತ್ತಿ ಮಾಡ್ಕೊಬೇಡಿ. ಆರೋಗ್ಯದ ಕಡೆ ಗಮನ ಕೊಡಿ. ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ, ಒಳ್ಳೆಯದೇ ಆಗುತ್ತೆ. 23ನೇ ತಾರೀಕು ನಂತರ ಅದ್ಭುತವಾದಂಥ ಸಂದರ್ಭಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.